ದರ್ಶನ ನೀಡುವಷ್ಟರ ಮಟ್ಟಿಗೆ ನಮ್ಮ ಭಕ್ತಿಯ ಜೀವಿತ ಎನ್ನುವಂಥದ್ದು ಇರಬೇಕು ಪ್ರೇಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಇವತ್ತು ನಿನ್ನ ಮಾತುಗಳು ಏನಾಗಿದ್ದಾವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬ ತಾಯಿ ಮಾತಾಡಿದ್ಲು ಪ್ರಿಯರೇ. ಯಾರ ಕುರಿತಾಗಿ ಮಾತಾಡಿದ್ಲು? ಸ್ವಂತ ತಮ್ಮನ ಕುರಿತಾಗಿ. ಅಣ್ಣ ಅಕ್ಕ ಮಾತಾಡ್ತಾ ಇದ್ದಾರೆ, ನಿನ್ನ ಸಂಗಡ ಮಾತ್ರವೇ ದೇವರು ಮಾತನಾಡುವುದಾ ಅಂತೇಳಿ ಮಾತಾಡಿದ್ರು. ಯಾರ ಕುರಿತಾಗ್ರಿ? ಮೋಶೆಯ ಕುರಿತಾಗಿ. ಯಾರು? ನಾವು ನೋಡ್ತಾ ಇದ್ದೇವೆ, ಮಿರ್ಯಾಮಳು ಮತ್ತು ಆರೋನನು. ಹಲ್ಲೆಲೂಯಾ. ಆಕೆ ಮಾತಾಡಿದ ಕಾರಣಕ್ಕಾಗಿ ಆಕೆಗೆ ಶಿಕ್ಷೆ ಬಂತು. ಎಂಥ ಶಿಕ್ಷೆ ಬಂತಂತೆ? ತೊನ್ನು ಹತ್ತಿತ್ತಂತೆ ಆಕೆಗೆ. ಹಲ್ಲೆಲೂಯಾ. ಸುಮಾರು ದಿವಸಗಳ ಕಾಲ ಆಕೆ ನಾವು ನೋಡ್ತಾ ಇದ್ದೇವೆ, ಡೇರೆಯಿಂದ ಹೊರಗಡೆ ಇರಬೇಕಾಯಿತು. ಇಸ್ರಾಯೇಲ್ಯರ ಮುಂದಿನ ಪ್ರಯಾಣಕ್ಕೆ ತಡೆಯಾದಂಥ ಒಬ್ಬ ತಾಯಿಯಾಗಿ ಆಕೆ ಕಂಡು ಬಂದ ಪ್ರಿಯರ. ಕಾರಣ ಒಂದೇ, ಆಕೆಯ ಬಾಯಿಯ ಮಾತು ಪ್ರಿಯರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸುಳ್ಳು ಹೇಳಿದ್ರು ಅನನ್ಯ ಮತ್ತು ಸಫೈರಳು. 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಸುಳ್ಳು ಹೇಳಿದ್ರು. ಅವರದೇ ಹಣ, ಆದರೆ ಇಲ್ಲ ಇಷ್ಟಕ್ಕೆ ಮಾರಿದೀವಿ ಹೊಲದ ವಿಷಯದಲ್ಲಿ ಸುಳ್ಳು ಹೇಳಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರಿಗೆ ಕೊಡುವಂಥ ಸ್ಥಾನವನ್ನು ಅವರು ಕೊಡದೆ, ದೇವರಿಗೆ ಕೊಡಬೇಕಾದಂಥ ಒಂದು ಸಂಗತಿಯನ್ನು, ಒಂದು ವಸ್ತುವನ್ನು, ಹಣವನ್ನು ಅವರಿಗೆ ಕೊಡದೆ ಅವರು ಸುಳ್ಳಾಡಿದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀನು ಆತ್ಮನನ್ನು ವಂಚಿಸಿದ ಕಾರಣಕ್ಕಾಗಿ ಅವರಿಬ್ಬರು ಆವತ್ತಿನ ದಿವಸ ಏನಾಯ್ತು ರೀ? ಸಾಯ್ಬೇಕಾಯ್ತು. ಅದಕ್ಕಾಗಿ ಮಾತು ಬಹಳ ಮುಖ್ಯ. ಅದಕ್ಕಾಗಿ ಯೋಬನ ಹೆಂಡತಿ ಕೂಡ ಮಾತು, ಯೋಬ ಹೇಳ್ತಾ ಇದ್ದಾನೆ, ಉಚ್ಚಕ್ಕೆ ಮಾತಾಡಿದಂಗೆ ನೀನು ಮಾತಾಡಬೇಡ. ಅಲ್ಲಿ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡಬೇಡ. ದೇವರಿಂದ ನಾವು ಯಾವಾಗಲೂ ಒಳ್ಳೆಯದನ್ನೇ ಹೊಂದಿಕೊಳ್ಳಬೇಕಾ? ಕೆಟ್ಟದ್ದು ಹೊಂದಿಕೊಳ್ಳಬಾರ್ದಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ಸುಖನೇ ಇರಬೇಕಾ? ದುಃಖ ಬೇಡವಾ ಎಂಬುವಂಥ ರೀತಿಯಲ್ಲಿ ಯೋಬನ್ನು ಏನು ಮಾಡ್ತಾ ಇದ್ದಾನ್ರಿ? ಆತನ ಹೆಂಡತಿಗೆ ಹೇಳ್ತಾ ಇದ್ದ. ಮತ್ತೆ ಯೋಬ ಕ್ಷಮಿಸಿ ಮತ್ತೆ ಆಕೆಯನ್ನು ಸೇರಿಸಿಕೊಂಡಾಗ ಮತ್ತೆ ನಾವು ನೋಡ್ತಾ ಇದ್ದೇವೆ, ದೇವರು ಅದೇ ಹೆಂಡತಿಯಿಂದ 10 ಮಕ್ಕಳನ್ನು ಪುನಃ ದೇವರು ಏನು ಮಾಡಿದ್ರಿ? ಅನುಗ್ರಹಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಹತೋಟಿ ಉಳ್ಳವರಾಗಿರಬೇಕು. ಆ ನಾಲಿಗೆಯನ್ನು ಹೆಂಗಂದ್ರೆ ಹಂಗೆ ನಾವು ಏನು ಮಾಡಬಾರ್ದು? ಹರಿಬಿಡಬಾರ್ದು. ಹಲ್ಲೆಲೂಯಾ. ಯಾಕಂದರೆ ಆ ಮಾತೆ ಮುಂದೆ ನಮ್ಮ ಪ್ರಾಣಕ್ಕೆ ಕುತ್ತು ತರುವಂಥ ರೀತಿಯಲ್ಲಿಯೂ ಕೂಡ ಬದಲಾವಣೆ ಆಗಬಹುದು. ಅದಕ್ಕಾಗಿ ನೀವು ಆತ್ಮನಲ್ಲಿರುವವರಾಗಿ ನೀವು ಮಾತಾಡ್ರಿ. ಹಲ್ಲೆಲೂಯಾ. ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನೀವು ಮಾತಾಡ್ರಿ. ಆತ್ಮ ಸಂಬಂಧಗಳನ್ನು ದೇವರಿಗೆ ಹಾಡುವುದಕ್ಕಾಗಿ ಕೀರ್ತನೆ ರೂಪದಲ್ಲಿ ನೀವು ಮಾತಾಡುವವರು ಆಗ್ರಿ. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಲ್ಲಿಯೇ ಇರಿಸಿಕೊಂಡವರಾಗಿ ಜೀವಿಸುವವರಾಗಿರಿ. ನಿಮ್ಮ ಮಾತುಗಳಿಗೆ ನ್ಯಾಯ ವಿಚಾರಣೆ ಇದೆ ಅಂದ ಮೇಲೆ ಸುಮ್ಮನೆ ಆಡುವಂಥ ಪ್ರತಿಯೊಂದು ಮಾತು, ಎಷ್ಟು ಮಾತುಗಳನ್ನು ನಾವು ದೇವರನ್ನು ಧಿಕ್ಕಾರ ಮಾಡಿದ ಉಪಾಧಿಯಲ್ಲಿ ಮಾತಾಡಿದ್ವಿ. ಒಂದು ಸಾರಿ ನೀವು ಆಲೋಚನೆ ಮಾಡಿ, ಇವತ್ತು ಕ್ಷಮಾಪಣೆಯನ್ನು ಕೇಳ್ರಿ, ದೇವರು ಕ್ಷಮಿಸ್ತಾನೆ. ದೇವರೇ, ಇನ್ನು ಮುಂದೆ ನಾನು ನಿನ್ನ ಆತ್ಮನ ಆಳ್ವಿಕೆಯಲ್ಲಿ ಒಳಪಟ್ಟವನಾಗಿ ನಿನ್ನ ಮಾತುಗಳಿಂದ ನನ್ನನ್ನು ತುಂಬಿಸು ಎಂಬುದಾಗಿ. ದೈವ ವಿರೋಧಿಯ ಮಾತುಗಳಲ್ಲ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸುವಂಥ ಮಾತುಗಳಾಗಿ, ನಿನಗೆ ಮಾನ ತರುವಂಥ ಮಾತುಗಳಾಗಿ ನನ್ನ ಮಾತುಗಳು ಇರಲಿ ಎಂಬುದಾಗಿ. ಅದಕ್ಕಾಗಿ ಪ್ರೇಯರ್, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಿದ್ರೆ,